ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ 5 ಏನು ಗ್ಯಾರಂಟಿನ ನಿಮಗೆ ಯೋಜನೆಗಳನ್ನ ಅಪ್ಡೇಟ್ಗೆ ಈಗ ನಿಮಗೆ ಸ್ವಾಗತ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಿಬಿಡಿ. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಳಿ ಆಗ್ತಿದೆ ಅಂತ ಇಲ್ಲಿ ವಿಪಕ್ಷ ನಾಯಕರು ಹೇಳ್ತಿದ್ದಾರೆ. ನಿಮ್ಮ ಕೈಯಲ್ಲಿ ನಡೆಸೋಕೆ ಆಗ್ತಿಲ್ಲ, ಅದರಿಂದ ನೀವು ರದ್ದು ಮಾಡಬೇಡಿ. ನಿಮ್ಮ ಕೈಯಲ್ಲಿ ನಡೆಸೋಕೆ ಆಗಿಲ್ಲ ಅಂತಂದರೆ ಯಾಕೆ ಈ ರೀತಿಯಾಗಿ ಬೆಲೆ ಏರಿಕೆಗಳು ಮಾಡ್ತೀರಾ ಅನ್ನುವಂಥದ್ದನ್ನು ವಿಪಕ್ಷ ನಾಯಕರು ಇಲ್ಲಿ ಟೀಕೆ ಮಾಡುತ್ತಿರುವಂಥದ್ದು. ಓಕೆನಾ, ಈ ಕುರಿತು CM ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಳಿ ಆಗ್ತಿದೆ. ಈ ಕುರಿತು CM ಸಿದ್ದರಾಮಯ್ಯ ಅವರು ಏನಂತ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಆದರೂ ಹಾಗೆ ಕೊಟ್ಟು ನೀವು ಒಂದು ಲೈಕನ್ನಾದರೂ ಕೊಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಆಗಿ ಇದೇ ಥರ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಬರ್ತಾನೆ ಇರುತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಈಗಾಗಲೇ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಸೊ ಈಗ ಟಾಪಿಕ್ಗೆ ಹೋಗೋಣ. ಏನು ನಿಮಗೆ ಜಾಸ್ತಿ ಇದು ಮಾಡೋದು ಬೇಡ, ಕಾಯಿಸೋದು. ಸೊ ಈಗ ಏನಪ್ಪ ಪಂಚ ಗ್ಯಾರಂಟಿ ಯೋಜನೆಗಳು ಏನಿದೆ, ಸರ್ಕಾರದ ಖಜಾನೆ ಖಾಲಿಯಾಗಿ ರಾಜ್ಯವು ಅಂತಂದರೆ ದಿವಾಳಿಯಾಗುತ್ತಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ CM ಸಿದ್ದರಾಮಯ್ಯ ಅದೇ ಮಗದೊಮ್ಮೆ ತಿರುಗೇಟು ಆದರೆ ಕೊಟ್ಟಿದ್ದಾರೆ. ಇಲ್ಲಿ ವಿಪಕ್ಷ ನಾಯಕರು ಹೇಳ್ತಿರುವಂಥದ್ದು ಏನಂತಂದರೆ, ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ, ಗೃಹಲಕ್ಷ್ಮಿ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಶಕ್ತಿ ಯೋಜನೆ, ಈ ಒಂದು ಯೋಜನೆಗಳಿಂದ ನಮ್ಮ ಒಂದು ಕರ್ನಾಟಕ ಸರ್ಕಾರ, ನಮ್ಮ ಒಂದು ಕರ್ನಾಟಕ ದಿವಾಳಿ ಆಗ್ತಿದೆ, ನಮ್ಮ ಒಂದು ರಾಜ್ಯ ದಿವಾಳಿ ಆಗ್ತಿದೆ. ಆದ್ದರಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದನೇ ದಿವಾಳಿ ಆಗ್ತಿದೆ. ನಿಮ್ಮ ಕೈಯಲ್ಲಿ ನಡೆಸೋಕ್ಕೆ ಆಗಲ್ಲ ಅಂದರೆ ನೀವು ಏನಕ್ಕೆ ಒಂದು ಹೇಳಿಕೆಗಳನ್ನು ಕೊಡ್ತೀರಾ? ಈ ರೀತಿಯಾಗಿ ವಿಪಕ್ಷ ನಾಯಕರಾದರೆ ಟೀಕೆ ಆದರೆ ಮಾಡ್ತಿದ್ರು. ಈ ಕುರಿತು CM ಸಿದ್ದರಾಮಯ್ಯ ಅವರು ತಿರುಗೇಟು ಆದರೆ ಕೊಟ್ಟಿರುವಂಥದ್ದು. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಕುರಿತು ತಮ್ಮ ಏನಿದೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ CM ಸಿದ್ದರಾಮಯ್ಯ ಪ್ರಸ್ತುತ 5 ಗ್ಯಾರಂಟಿಗಳನ್ನ ಏನಿದೆ ವಾರ್ಷಿಕರು 52,000 ಕೋಟಿ ವೆಚ್ಚವಾಗುತ್ತಿದೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ CM ಪ್ರಸ್ತುತ 5 ಗ್ಯಾರಂಟಿಗಳಿಗೆ ವಾರ್ಷಿಕರು 52,000 ಕೋಟಿ ವೆಚ್ಚವಾಗುತ್ತಿದೆ. ಇದು ಕರ್ನಾಟಕದ ಒಟ್ಟು ಬಜೆಟ್ನವರು ಏನು ಈ ಥರ ಅಂದರೆ 3,73,083 ಕೋಟಿಯ ಕೇವಲ 14% ಆಗಿರುವುದರಿಂದ ಸಮಸ್ಯೆಗಳು ಅಂದರೆ ಉಂಟಾಗುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಆದರೆ ಕೊಟ್ಟಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ಕರ್ನಾಟಕವನ್ನು ದಿವಾಳಿಯಾಗಿಸುತ್ತದೆ ಎಂಬುದು ಶುದ್ಧ ಸುಳ್ಳು. ನಾವೇನೋ ಅವರ ಹತ್ರ ಏನೋ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ, ನಾವೇನು BJP ಸರ್ಕಾರನ ಕೇಳ್ಕೊಳ್ತಿಲ್ಲ ತಾನೇ. ನಾವು ಗ್ಯಾರಂಟಿ ಯೋಜನೆಗಳನ್ನು ಕರೆಕ್ಟಾಗಿ ಅಂದರೆ ಕೊಡ್ತಿದ್ದೀವಿ, ಹೋಗ್ತಿದ್ದೀವಿ ತಾನೇ ಅಂತ ಇಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಒಂದು ವ್ಯಕ್ತನೇ ಗರಂ ಆಗಿದ್ದಾರೆ ಸ್ನೇಹಿತರೆ. ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಸರಿ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ನಾವೇನು ಹೋಗಿ BJP ಅವ್ರನ್ನ ಕೇಳಿಕೊಂಡು ಅವರ ಹತ್ರದಿಂದ ದುಡ್ಡು ತೊಗೊಂಡು ಸಾಲ ತೊಗೊಂಡು ನಿಮ್ಮ ಜನರಿಗೆ ಏನಾದರೂ ಕೊಡ್ತಿದ್ದೀರಾ? ಇಲ್ಲ ತಾನೇ. ನಾವು ಕರೆಕ್ಟಾಗಿ ಜನರಿಗೆ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಕೊಡ್ತಿದ್ದೀವಿ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಹೇಳ್ತಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳು ಬಜೆಟ್ ಮಿತಿಯಲ್ಲಿವೆ ಹಾಗೂ ಏನಿದೆ ಸುಸ್ಥಿರವಾದದ್ದು. ಇಲ್ಲಿ ಶಕ್ತಿ ಯೋಜನೆ ಏನಿದೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳಿಂದ ಕರ್ನಾಟಕವು ಅಭಿವೃದ್ಧಿ ಅಂದರೆ ಪಂಥದಲ್ಲಿ ಸಾಗುತ್ತಿದೆ ನೋಡಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ, 5 ಯೋಜನೆಗಳನ್ನು ನಾವು ತಂದಿರುವುದರಿಂದ ಶಕ್ತಿ ಅಂದರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳು ತಂದಿರುವುದರಿಂದ ನಮ್ಮ ಒಂದು ಕರ್ನಾಟಕ ಬಂದ್ಬಿಟ್ಟು ಇನ್ನು ಅಭಿವೃದ್ಧಿ ಆಗ್ತಿದೆ. ಇವರು ನೋಡಿದರೆ ದಿವಾಳಿ ಆಗ್ತಿದೆ ಅಂತಿದ್ದಾರೆ ಅಂದ್ಬಿಟ್ಟು ಇಲ್ಲಿ ತಿರುಗೇಟು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಜನರ ಜೀವನ ಮಟ್ಟವು ಸುಧಾರಿಸುತ್ತಿದೆ, ಆರ್ಥಿಕ ಸ್ಥಿತಿಗಳು ಕೂಡ ಅಭಿವೃದ್ಧಿಗೊಳ್ತಿವೆ ಎಂದು CM ಸಿದ್ದರಾಮಯ್ಯ ಅವರು ಅದರ ಅಭಿಪ್ರಾಯವನ್ನು ಪಟ್ಟಿಸಿದ್ದಾರೆ. ಸ್ನೇಹಿತರೆ, CM ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳ ಕುರಿತು ವಿಪಕ್ಷ ನಾಯಕರಿಗೆ ಕೊಟ್ಟಿರುವಂತಹ ತಿರುಗೇಟು, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ, ಇದು ಕರ್ನಾಟಕ ದಿವಾಳಿ ಆಗ್ತಿಲ್ಲ, 5 ಗ್ಯಾರಂಟಿ ಯೋಜನೆಗಳಿಂದ ಅದು ಏನಕ್ಕೆ ದಿವಾಳಿ ಆಗ್ತಿದೆ, ಇನ್ನು ಅಭಿವೃದ್ಧಿ ಆಗ್ತಿದೆ ಇಂಥ ಅನ್ನುವಂಥದ್ದನ್ನು CM ಸಿದ್ದರಾಮಯ್ಯ ಸರ್ ಅವರು ಹೇಳ್ತಿರೋದು. ದುಡ್ಡಿಲ್ಲ ಅಂತ ನೀವು ಅಂತಿದ್ದೀರಾ, ತಾವೇ ನಿಮ್ಮ ಹತ್ರ ಸಾಲ ತೊಗೊಂಡು ಜನರಿಗೆ ದುಡ್ಡು ಕೊಡ್ತಿದ್ದೀವ ಅಂದ್ಬಿಟ್ಟು ಇಲ್ಲಿ CM ಸಿದ್ದರಾಮಯ್ಯ ಅವರು ಮಾಧ್ಯಮದ ಮಿತ್ರರೊಂದಿಗೆ ಅವರೇನು ಹೇಳ್ಕೊಂಡಿರುವಂಥದ್ದು ನೋಡಿ ಸ್ನೇಹಿತರೆ. ಇಲ್ಲಿ ರೀತಿಯಾಗಿ ಅವರು BJP ಅವರಿಗೆ ತಿರುಗೇಟು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈ ಕಾಂಗ್ರೆಸ್ ಸರ್ಕಾರ
5 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ನಿಜವಾಗ್ಲೂ ಉಪಯೋಗ ಆಗ್ತಿದೆಯಾ? ಜನರಿಗೆ ನಮ್ಮ ಒಂದು ರಾಜ್ಯ ಅಭಿವೃದ್ಧಿ ಆಗ್ತಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ತಿದೆಯಾ ಆಗ್ತಿಲ್ವಾ ಅನ್ನೋದು ಜನಗಳ ಬಾಯಿಂದನೇ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಅದು ಕೂಡ ಎಲ್ಲರಿಗೂ ತಲುಪುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಸೊ ನಿಮ್ಗೇನಾದರೂ ಉಪಯೋಗ ಆಗ್ತಿದೆಯಾ, ಇದರಿಂದ ಉಪಯೋಗ ಆಗ್ತಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ. ಉಪಯೋಗ ಆಗ್ತಿದೆ ಅಂದರೂ ಕೂಡ ಕಮೆಂಟ್ ಮಾಡಿ. ಇದು ಜನರಿಗೋಸ್ಕರನೇ ಮಾಡಿರುವಂಥದ್ದು. ಸ್ವತಃ ಜನರೇ ಇದನ್ನು ಏನು ಬೇಕಾ ಬೇಡವಾ ಅನ್ನೋಂಥದ್ದು ಜನರೇ ನಿರ್ಧಾರ ಮಾಡುವಂಥದ್ದು. ಸೊ ಯಾರು ಕೂಡ ನಿರ್ಧಾರ ಮಾಡೋದು ಜನರೇ. ಯಾರು ಓಟ್ ಹಾಕಿ ಕಾಂಗ್ರೆಸ್ಗೆ ಗೆಲ್ಸಿದ್ದೀರೋ ಅಂಥವರೇ ಇಲ್ಲಿ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದು ಮಾಡ್ತಿರೋವಂಥದ್ದು ಸಿದ್ದರಾಮಯ್ಯ ಕರೆಕ್ಟಾ ಇಲ್ವಾ ಅಂತಂದರೆ ಯಾವ ಥರ ಇದು ಸರಿ ಅನಿಸ್ತಿದೆ ನಿಮಗೆ ಅನ್ನೋದನ್ನು ಒಂದು ಮೆಸೇಜನ್ನು ತಿಳಿಸಿ. ಯಾಕಂದರೆ ಎಲ್ಲ ವೀಕ್ಷಕರು ಕೂಡ ಇದು ಅಂದರೆ ಏನು ಮಾಹಿತಿ ತುಂಬ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.